ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ಗೇಟ್ ಎಕ್ಸಾಮಿನೇಷನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿಂದ ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಮೇಲೆ. ಓಕೆ, ಕ್ವಶನ್ಸ್ ಗೇಟ್ ಇರೋದ್ರಿಂದ ಸ್ವಲ್ಪ ಡೀಪ್ ಆಗಿರ್ತಾವೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮಾಡ್ಕೊಂತ ಹೋದ್ರೆ ತಿಳಿತಾ ಹೋಗ್ತದ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ರಿಗಾರ್ಡ್ ಟು ಬಾಡೀಸ್ ದಟ್ ಫ್ಲೋಟ್ ಆರ್ ಸಬ್ಮರ್ಜ್ಡ್ ಇನ್ ಲಿಕ್ವಿಡ್? ಎರಡರ ಬಗ್ಗೆನೂ ಯೋಚನೆ ಮಾಡಿ ಹೇಳ್ರಿ ಅಂತ. ನಮ್ಮ ಕಂಡೀಷನ್ಸ್ ಏನದಾವ, ಫ್ಲೋಟಿಗೆ ಏನದ ಮತ್ತು ಸಬ್ಮರ್ಜ್ಡ್ಗೆ ಏನದ? ಫ್ಲೋಟ್ ಆಗ್ತಿತ್ತು ಅಂದ್ರೆ ಹಿಂಗೆ ಅರ್ಧ ಫ್ಲೋಟ್ ಆಗ್ತಿತ್ತು ಅಂದ್ರೆ ಕಂಡೀಷನ್ ಏನಂದ್ರೆ ಬಿ ಕೆಳಗಿರ್ಬೇಕು, ಜಿ ಮ್ಯಾಲಿರ್ಬೇಕು, ಅದ್ರ ಮ್ಯಾಲ ಎಮ್ ಇರಬೇಕು. ಇದು ಸ್ಟೇಬಲ್. ಸಬ್ಮರ್ಜ್ ಆಗ್ತಿತ್ತು ಅಂತಂದ್ರೆ ಒಳಗಡೆ ಇತ್ತು ಅಂತಂದ್ರೆ ಜಿ ಕೆಳಗಿರ್ಬೇಕು, ಬಿ ಮ್ಯಾಲಿರ್ಬೇಕು. ಇಷ್ಟಿತ್ತಂದ್ರೆ ಇದು ಸ್ಟೇಬಲ್. ಇವೆರಡು ಸ್ಟೇಬಲ್, ಬಟ್ ಇದು ಕಂಡೀಷನ್ ಫಾರ್ ಸಬ್ಮರ್ಜ್ಡ್ಗೆ ಸ್ಟೇಬಲ್, ಇದು ಕಂಡೀಷನ್ ಫಾರ್ ಫ್ಲೋಟಿಂಗಿಗೆ ಸ್ಟೇಬಲ್. ಓದೋಣ ಈಗ. ಫಾರ್ ಅ ಬಾಡಿ ಹೋಲಿ ಸಬ್ಮರ್ಜ್ ಅಂದ್ರೆ ಎರಡನೇದ್ದು ಸಬ್ಮರ್ಜ್ ಇನ್ ಅ ಲಿಕ್ವಿಡ್, ದ ಸ್ಟೆಬಿಲಿಟಿ ಇಸ್ ಎನ್ಶ್ಯೂರ್ಡ್ ಇಫ್ ದ ಸೆಂಟರ್ ಆಫ್ ಬಯಾನ್ಸಿ ಈಸ್ ಬಿಲೋ ದ ಸೆಂಟರ್ ಆಫ್ ಗ್ರಾವಿಟಿ. ಸೆಂಟರ್ ಆಫ್ ಬಯಾನ್ಸಿ ಕೆಳಗಿರ್ಬೇಕಂತ, ಸೆಂಟರ್ ಆಫ್ ಗ್ರಾವಿಟಿ ಮ್ಯಾಲೆ ಇರ್ಬೇಕಂತ. ತಪ್ಪಾಗ್ತದೆ. ಕರೆಕ್ಟಾ? ರೈಟ್. ಸೆಕೆಂಡ್, ಫಾರ್ ದ ಫ್ಲೋಟಿಂಗ್ ಬಾಡಿ ಅಂದ್ರೆ ಈ ಕಡೆಗೆ, ಫಾರ್ ದ ಫ್ಲೋಟಿಂಗ್ ಬಾಡಿ in a liquid, the stability is ensured if the center of buoyancy is below the center of gravity of the body. Center of buoyancy ಕೆಳಗಿರ್ಬೇಕಂತ, ಗ್ರಾವಿಟಿ ಮ್ಯಾಲೆ ಇರ್ಬೇಕಂತ. ಇದು ಕರೆಕ್ಟ್ ಆಗೈತಿ ತಾತ್ಕಾಲಿಕವಾಗಿ. ನೆಕ್ಸ್ಟ್, ಫಾರ್ ದ ಬಾಡಿ ಫ್ಲೋಟಿಂಗ್ ಇನ್ ಅ ಲಿಕ್ವಿಡ್, ದ ಸ್ಟೆಬಿಲಿಟಿ is ensured if the center of buoyancy and center of gravity coincides. ತಪ್ಪತ್ತು. ರೈಟದ? ನೆಕ್ಸ್ಟ್, ಫಾರ್ ದ ಬಾಡಿ floating in liquid, the stability is ensured if the center of buoyancy is below the center of gravity. B ಕೆಳಗಿರ್ಬೇಕಂತ, G ಮೇಲೆ ಇರ್ಬೇಕಂತ. ಕರೆಕ್ಟ್ ಐತಿ. ಅಂಡ್ ಮೆಟಾ ಸೆಂಟರ್ ಈಸ್ ಅಬೋವ್ ದ ಬೋತ್. ಓಕೆ, ಎರಡಕ್ಕಿಂತ ಮೇಲ್ಗಡೆ ಮೆಟಾ ಸೆಂಟರ್ ಇರ್ಬೇಕಂತ. ಓಕೆ, ಈ ಮೆಟಾ ಸೆಂಟರ್ ಎರಡಕ್ಕಿಂತ ಮೇಲ್ ಇರ್ಬೇಕನ್ನೋ ಆಪ್ಷನ್ ಇದ್ರೊಳಗೆ ಐತಿ, ಬಟ್ ಅದನ್ನ ನಾವು ಇದ್ರೊಳಗೆ ಕೊಡ್ಲಿಲ್ಲ. ಹಂಗಾಗಿ ನಾ ಇದನ್ನ ತೆಗಿತೀನಿ. ಬಿಕಾಸ್ ನೋಡು, ಎರಡನ್ನೂ ಸ್ಯಾಟಿಸ್ಫೈ ಮಾಡಿದಂಗೆ ಬಿ ಕೆಳಗ ಐತಿ, ಜಿ ಮ್ಯಾಲೆ ಐತಿ, ಬಟ್ ಎಮ್ ಏನಾದ್ರು ಕೆಳಗಿತ್ತಂದ್ರೆ ಇದಕ್ಕೆ ಸ್ಟೇಬಲ್ ಅನ್ನಂಗಿಲ್ಲ. ದೇರ್ ಫೋರ್ ನಾವು ಆಪ್ಷನ್ ಬಿ ನ ರಿಮೂವ್ ಮಾಡ್ಬೇಕಾಗುತ್ತೆ, ಆಪ್ಷನ್ ಡಿ ನ ಸರಿ ಅಂತ ಹೇಳ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಸೆವೆಂತ್ ಒನ್, ದ ಸೆಂಟರ್ ಆಫ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಆನ್ ಅ ಪ್ಲೇನ್ ಸರ್ಫೇಸ್ ಇಮರ್ಸ್ಡ್ ವರ್ಟಿಕಲಿ ಇನ್ ಅ ಸ್ಟ್ಯಾಟಿಕ್ ಬಾಡಿ ಆಫ್ ದ ಲಿಕ್ವಿಡ್ ಆಲ್ವೇಸ್ ಲೈಸ್ ಬಿಲೋ ದ ಸೆಂಟರ್ ಆಫ್ ಸರ್ಫೇಸ್ ಏರಿಯಾ ಬಿಕಾಸ್. ಇಲ್ಲಿ ಏನ್ ಹೇಳಕತ್ತೇನೆ ಅಂದ್ರೆ, ಹಿಂಗೊಂದು ಲಿಕ್ವಿಡ್ ಇತ್ತು ಅಂದ್ರೆ ಒಂದು ವರ್ಟಿಕಲ್ ಸರ್ಫೇಸ್ ಇಮರ್ಸ್ ಮಾಡಿದ್ರಿ ಅಂತಂದ್ರೆ, ಇದು ಸಿ ಜಿ ಆಫ್ ದ ಬಾಡಿ ಇತ್ತಂದ್ರ ಈ ಸಿ ಜಿ ಕಿಂತ ಕೆಳಗಡೆನೆ ನಿಮ್ದು ಏನಿರ್ತದ, ಸಿ ಪಿ ಇರ್ತದೆ, ಸೆಂಟರ್ ಆಫ್ ಪ್ರೆಷರ್ ಇರ್ತದೆ, ಎಚ್ ಸ್ಟಾರ್ ಇಲ್ಲೇ ಇರ್ತದ. ಯಾಕೆ ಅಂತ ಕೇಳ್ತದ. ಯಾಕೆ ಅಂತಂದ್ರೆ ಇಕ್ವೇಶನ್ ಪ್ರಕಾರ ನಿಮ್ಗೆ ಗೊತ್ತದ. ಬಿಕಾಸ್ ಎಚ್ ಸ್ಟಾರ್ ಇಸ್ ಈಕ್ವಲ್ ಟು ಹೆಚ್ ಬಾರ್ ಪ್ಲಸ್ ಏನದು ಐ ಜಿ ಡಿವೈಡೆಡ್ ಬೈ ಎ ಹೆಚ್ ಬಾರ್ ಐತಿ. ಹೆಚ್ ಬಾರ್ಗೆ ಸ್ವಲ್ಪ ಏನೋ ಕೂಡ್ಸಾಕತ್ತೀನಿ ಅಂದ್ಮೇಲೆ ಡೆಫಿನೆಟ್ಲಿ ಏನಾಗ್ತದೆ, ಕೆಳಗಡೆನೆ ಇರ್ತದ ಅಂತ ನನಗೆ ಇಕ್ವೇಶನ್ ಥ್ರೂ ಅರ್ಥ ಆಗ್ತದೆ. ಇದನ್ನೇ ಅವ ಇಲ್ಲೆಲ್ಲ ಹೇಳಿದನ. ಬಟ್ ಆಪ್ಷನ್ಸ್ ನೋಡಿ, ಇನ್ ಲಿಕ್ವಿಡ್ ದ ಪ್ರೆಷರ್ ಆಕ್ಟಿಂಗ್ ಇನ್ ಈಸ್ ಸೇಮ್ ಇನ್ ಆಲ್ ಡೈರೆಕ್ಷನ್. ಪ್ರೆಷರ್ ಆಕ್ಟಿಂಗ್ ಸೇಮ್ ಐತಿ, ಅದ್ರ ಸಲ ಕೆಳಗಿರ್ತನು, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ದೇರ್ ಈಸ್ ನೋ ಶಿಯರ್ ಸ್ಟ್ರೆಸ್ ಇನ್ ದ ಲಿಕ್ವಿಡ್ ಎಟ್ ರೆಸ್ಟ್ ಅಂತ ಇವನಿಗೆ ಡಿಫೆಂಡ್ ಮಾಡ್ಕೊಳಕತ್ತೇನು, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ದ ಲಿಕ್ವಿಡ್ ಪ್ರೆಷರ್ ಇಸ್ ಕಾನ್ಸ್ಟೆಂಟ್ ಓವರ್ ದ ಡೆಪ್ತ್. ಇದು ಅಂತೂ ತಪ್ಪೋ ತಪ್ಪು. ಹೌದಲ್ಲ? ಪ್ರೆಷರ್ ಕಾನ್ಸ್ಟೆಂಟ್ ಓವರ್ ದ ಡೆಪ್ತ್ ಅಂತ ಇಲ್ಲ, ಡೆಪ್ತ್ ಜಾಸ್ತಿ ಆದಂಗಿಲ್ಲ ಪ್ರೆಷರ್ ಜಾಸ್ತಿ ಆಗ್ತದೆ. ಇದು ತಪ್ಪು. ನಾಲ್ಕನೇ ಆಪ್ಷನ್ ಏನದ ನೋಡು, ದ ಲಿಕ್ವಿಡ್ ಪ್ರೆಷರ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಡೆಪ್ತ್. ಕರೆಕ್ಟ್ ಐತಿ. ಪಿ ಇದು ಪ್ರೆಷರ್ ಈಕ್ವಲ್ ಟು ರೋ ಜಿ ಹೆಚ್ ಅದ, ಹೆಚ್ ಪವರ್ 1 ಅದ, ಪ್ರೆಷರ್ ಪವರ್ 1 ಅದ, ದೇರ್ ಫೋರ್ ಲೀನಿಯರ್ಲಿ ಇನ್ಕ್ರೀಸ್ ವಿತ್ ಡೆಪ್ತ್ ಅದ. ರೈಟಾ? ನೆಕ್ಸ್ಟ್, 8th ಕ್ವಶನ್, ಇನ್ ಆನ್ ಐಸ್ಬರ್ಗ್ 15% of the volume projects above the sea surface if a specific weight of the sea is 10.5 kilonewton per meter cube. The specific weight of the iceberg ಎಷ್ಟು ಅಂತ ಕೇಳ. ಸ್ಪೆಸಿಫಿಕ್ ವೇಟ್ ಆಫ್ ದ ಐಸ್ಬರ್ಗ್ ಅಂದ್ರ ಐಸದ್ದು ಡೆನ್ಸಿಟಿ ಎಷ್ಟು ಅಂತ ಕೇಳ್ಯಾರ. ಈಗ ನಮ್ದು ಇದೊಂದು ಐಸ್ಬರ್ಗ್. ಇದು ಐಸ್ಬರ್ಗ್ ಒಳಗಡೆ ಮೇಲ್ಗಡೆ ಎಷ್ಟು ತೇಲಕತ್ತದ, 15% ಆಫ್ ದ ವಾಲ್ಯೂಮ್ ಅಂತೆ. ಈ ಕೆಳಗಡೆ ಎಷ್ಟಿರ್ತದ, 85% ಆಫ್ ದ ವಾಲ್ಯೂಮ್ ಮುಳುಗ್ಯದ. ಮುಳುಗಿದ್ರದ್ದು ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಈಸ್ ಈಕ್ವಲ್ ಟು ವೇಟ್ ಆಫ್ ದ ಐಸ್ಬರ್ಗ್ ಇರ್ತದ. ಹೇಳ್ತಾ ಏನಂತ ಬರೀತೀರಿ,
ಬರ್ಕೊಡ್ರಿ. ಏನದು ವೇಟ್ ಆಫ್ W of iceberg is equal to weight of water displaced. Weight of water displaced. Weight of water displaced equal to volume of water displaced into density of water ಅಥವಾ ಯೂನಿಟ್ ವೇಟ್ ಆಫ್ ವಾಟರ್. ಇದು ಹಂಗಾರ ವೇಟ್ ಆಫ್ ಐಸ್ಬರ್ಗ್ ಎಷ್ಟೈತಿ ಗೊತ್ತಿಲ್ಲ. ವೇಟ್ ಆಫ್ ಐಸ್ಬರ್ಗ್ ಗೊತ್ತಿಲ್ಲ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಐಸ್ಬರ್ಗ್ ಎಷ್ಟೈತಿ 0.85 ಟೈಮ್ಸ್ ಆಫ್ ವಾಲ್ಯೂಮ್ ಐತಿ. ಓಕೆ, ಇಂಟು ಡೆನ್ಸಿಟಿ ಎಷ್ಟೈತಿ 10.5 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಅದ. ಹಾಗಾದ್ರೆ ಈ ಇಕ್ವೇಶನ್ ಒಳಗಡೆ ಎರಡು ಅನ್ನೋನ್ ಅದಾವ, ಡಬ್ಲ್ಯೂ ಮತ್ತು ವಿ ಎರಡು ಅನ್ನೋನ್ ಅದಾವ. ನನಗೆ ಬೇಕಾಗಿಲ್ಲ, ಅದನ್ನು ಬೇಡ ಅದನ್ನು ಬೇಡ. ದೇರ್ ಫೋರ್ ವಿ ಈ ಕಡೆ ತೊಗೊಂಬಂದ್ರ ಡಬ್ಲ್ಯೂ ಬೈ ವಿ ಆಗ್ತದೆ. ಡಬ್ಲ್ಯೂ ಬೈ ವಿ ಈಕ್ವಲ್ ಟು 0.85 ಟೈಮ್ಸ್ ಇಂಟು 10.5 ಆಗ್ತದೆ. ಎಷ್ಟಾಗ್ತಿದು 8.92 ಸಮಥಿಂಗ್ ಬರ್ತದ. ದಿಸ್ ಇಸ್ ಅ ಯೂನಿಟ್ ವೇಟ್ ಆಫ್ ಅಥವಾ ಸ್ಪೆಸಿಫಿಕ್ ವೇಟ್ ಆಫ್ ಐಸ್ಬರ್ಗ್ ಆಗಿರ್ತದ. This 8.93 is the right answer. Okay, now next, the force F required at equilibrium on the semicircular cylindrical gate shown in the figure. Shown in the figure ನೋಡೋಣ. 2 ಮೀಟರ್ ಐತಿ ಒಳಗ ನೆನಪಿಟ್ಕೊಡ್ರಿ. ಇದನ್ನ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಗೇಟ್ ಅದ, ಹಿಂಗ ಇದು ಸಿ ಜಿ ಅದ. ಸಿ ಜಿ ಮತ್ತು ಈ ಗೇಟ್ದು ಡಯಾಮೀಟರ್ ಎಷ್ಟದ, ಇದು 2 ಮೀಟರ್ ಅದ. 2 ಮೀಟರ್ ಅದ. ಇಲ್ಲಿ ಹಿಂಜ್ ಕೊಟ್ಟಿದ್ದಾನಂತವ. ಹಿಂಜ್ ಅಂದ್ರೆ ಅಬೌಟ್ ದಿಸ್ ಪಾಯಿಂಟ್ ದಿಸ್ ಕ್ಯಾನ್ ರೊಟೇಟ್. ಅಬೌಟ್ ದಿಸ್ ಪಾಯಿಂಟ್ ದ ಗೇಟ್ ಕ್ಯಾನ್ ರೊಟೇಟ್. ಬಟ್ ಗೇಟ್ಗೆ ಈ ಕಡೆಗೆ ಏನದ ಫ್ಲೂಯಿಡ್ ಅದ, ಈ ಕಡೆಗೆ ಫ್ಲೂಯಿಡ್ ಅದ. ಇದು ಏನಂತಂದ್ರೆ ಕರ್ವ್ ಸರ್ಫೇಸ್ ಇಮ್ಮರ್ಸ್ಡ್ ಇನ್ ದ ಫ್ಲೂಯಿಡ್ ಆಗ್ತದೆ. ಕರ್ವ್ಡ್ ಸರ್ಫೇಸ್ ಇಮ್ಮರ್ಸ್ಡ್ ಇನ್ ದ ಫ್ಲೂಯಿಡ್ ಇತ್ತು ಅಂತಂದ್ರೆ ನಿಮಗ ಒಂದು ಹಾರಿಜಾಂಟಲ್ ಫೋರ್ಸ್ ಬರ್ತದ, ಒಂದು ವರ್ಟಿಕಲ್ ಫೋರ್ಸ್ ಬರ್ತದ. ಹಾರಿಜಾಂಟಲ್ ಫೋರ್ಸ್ ಏನಂತಂದ್ರೆ ಇದ್ರದ್ದು ಶ್ಯಾಡೋ ಅಂತಾರ, ರೆಕ್ಟ್ಯಾಂಗಲ್ ಸಿಕ್ಕಂಗ್ ಸಿಗ್ತೈತಿ. ಇಲ್ಲಿ ಇದ್ರದ್ದು ಶ್ಯಾಡೋ ಒಂದು ರೆಕ್ಟ್ಯಾಂಗಲ್ ಸಿಕ್ಕಂಗ್ ಸಿಗ್ತದ. ಈ ರೆಕ್ಟ್ಯಾಂಗಲ್ದು ವಿಡ್ತ್ ಯೂನಿಟ್ ಅಂತ ತಿಳ್ಕೊಳ್ರಿ. ಆಮೇಲೆ ಹೈಟ್ ಅಂತೂ ಇದರ ಡಯಾಮೀಟರ್ನ ಇರ್ತದ, 2 ಮೀಟರ್ ಇರ್ತದ. ಓಕೆ, ಈ ವರ್ಟಿಕಲ್ ಪ್ಲೇಟ್ ಇಮ್ಮರ್ಸ್ಡ್ ಅಂತ ತಿಳ್ಕೊಂಡು ಹಾರಿಜಾಂಟಲ್ ಫೋರ್ಸ್ ಅನ್ನು ಕಂಡುಹಿಡಿಯೋದು. ದಟ್ ಇಸ್ ರೋ ಜಿ ಹೆಚ್ ಬಾರ್ ಎ. ದಿಸ್ ಈಸ್ ರೋ ಜಿ ಹೆಚ್ ಬಾರ್ ಎಷ್ಟಾಗ್ತದೆ, ಇದ್ರದ್ದು 1 ಮೀಟರ್ ಆಗ್ತದ. ಹೆಚ್ ಬಾರ್ ಇಸ್ 1 ಮೀಟರ್ ಇಂಟು ಏರಿಯಾ ಎಷ್ಟಾಗ್ತದ ಅಂತಂದ್ರ ಇದು ಎಷ್ಟಿದು 2 ಇಂಟು 1 ಮೀಟರ್. ಓಕೆನಾ, 2 ಇಂಟು 1 ಮೀಟರ್ ಬರ್ತದ. ರೈಟ್, ಇದು ಬಂತಿದು. ಇದು ಎಲ್ಲಿ ಆಕ್ಟ್ ಆಗ್ತಿರ್ತದ ಅಂದ್ರೆ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಕ್ಟ್ ಆಗ್ತಿರ್ತದ. ಇದು ಆಕ್ಟ್ ಆಗ್ತದ ಹಿಂಗ್ ಫೋರ್ಸ್ ಹಿಂಗ್ ಬೆಳಕತ್ತೈತಿ ಇದಕ್ಕೆ. ಕರೆಕ್ಟಾ? ಇದು ಫೋರ್ಸ್ ಹಿಂಗ ಬೆಳಕತ್ತದ. ಇದಕ್ಕೆ ಎಫ್ ಎಚ್ ಅಂತ ಕರಿತೀವಿ. ಹಂಗಾರೆ ಎಫ್ ಎಚ್ ಎಷ್ಟು ಬೆಳಕತ್ತದ, ರೆಕ್ಟ್ಯಾಂಗಲ್ ಐತೆ ಅಂದ್ಮೇಲೆ ಇದು ಹೈಟ್ ಎಷ್ಟಾಗ್ತಿದ್ದು, ಇದು h/3 ಆಗ್ತೈತಿ. h/3 ಅಂತಂದ್ರೆ ಎಷ್ಟಿದು, ಕೆಳಗಲಿಂದ 1/3 ಆಫ್ 2 ಮೀಟರ್. 1/3 ಆಫ್ 2 ಮೀಟರ್ ಸಿಗ್ತದೆ, ಹೈಟ್ ಸಿಗ್ತದೆ. ಮುಗೀತು. ಬೇರೆ ಕಲರ್ ತಗೊಳ್ತೀನಿ, ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಏನ್ ಹೇಳ್ತದೆ ಅಂದ್ರೆ ಇದು ಫ್ಲೋಟಿಂಗ್ ಇರೋದ್ರಿಂದ, ಅಂದ್ರೆ ಇಲ್ಲಿ ನೀರಿಲ್ಲ, ಇರ್ಲಾರ್ದಕ್ಕಿರೋದ್ರಿಂದ ಒಂದು ಫೋರ್ಸ್ ವರ್ಟಿಕಲಿ ಅಪ್ವರ್ಡ್ ಬರ್ತದೆ. ಈ ಫೋರ್ಸ್ಗೆ ಎಫ್ ವಿ ಅಂತ ಕರಿತೀವಿ. ಎಫ್ ವಿ ಎಷ್ಟಿರ್ತದೆ ಅಂದ್ರೆ ಡೆನ್ಸಿಟಿ ರೋಜಿ ಇಂಟು ವಾಲ್ಯೂಮ್ ಆಫ್ ದ ಪ್ಲೇಟ್, ವಾಲ್ಯೂಮ್ ಆಫ್ ದ ಸ್ಪೇಸ್ ಇಮ್ಮರ್ಸ್ಡ್. ವಾಲ್ಯೂಮ್ ಆಫ್ ದ ಸ್ಪೇಸ್ ಇಮ್ಮರ್ಸ್ಡ್ ಅಂದ್ರೆ ರೋಜಿ ಇಂಟು ಏರಿಯಾ. ಏರಿಯಾ ಎಷ್ಟೈತಿ, ಇದು πd²/4 ಹಾಫ್ ಅಷ್ಟು ಏರಿಯಾ ಇಂಟು 1 ಮೀಟರ್. ಇದು ವಾಲ್ಯೂಮ್ ಬಂತಿದ್ದು. ಇದು ಫೋರ್ಸ್. ಈ ಫೋರ್ಸ್ ಎಲ್ಲಿ ಆಕ್ಟ್ ಆಗ್ತಿರ್ತದೆ ಅಂದ್ರೆ ಅಟ್ ಅ ಡಿಸ್ಟೆನ್ಸ್ ಫ್ರಮ್ ಹಿಯರ್ 4r/3π. at a distance 4r/3π from hinge. ಫ್ರಮ್ ಹಿಂಜ್ ಅಂದ್ರೆ ಈ ಪಾಯಿಂಟ್ ಇಂದ. ಹಾಗಾದ್ರೆ ನಾನು ಸುಮ್ಮ ಟೈಮ್ ಬೀಯಿಂಗ್ ಇದನ್ನ ಎಕ್ಸ್ ಅಂತ ಕರಿತೀನಿ, ಟೈಮ್ ಬೀಯಿಂಗ್ ಇದನ್ನ ವೈ ಅಂತ ಕರಿತೀನಿ. ಹಾಗಾದ್ರೆ ದಿಸ್ ಎಫ್ ಎಚ್ ಆಕ್ಟ್ಸ್ ಅಟ್ ವೈ ಡಿಸ್ಟೆನ್ಸ್ ಫ್ರಾಮ್ ದ ಬಾಟಮ್, ಫ್ರಾಮ್ ದ ಹಿಂಜ್ ಅನ್ಬೇಕಲ್ಲ. ಫ್ರಮ್ ದ ಹಿಂಜ್ ವೈ ಡ್ಯಾಶ್ ವೈ ಅನ್ನೋಣ. ಫ್ರಮ್ ದ ಹಿಂಜ್ ಇದು ವೈ ಅನ್ನೋಣ. ಇದು at a distance y
and from the v acts at a distance 4r by 3 pi, that is your x from the hinge, from hinge. ಇಷ್ಟು ಸಿಕ್ವು ಈಗ. ನೆಕ್ಸ್ಟ್ ಇನ್ನ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅವಾಗ ಕೊಟ್ಟಿದ್ದ ಫೋರ್ಸ್ ಒಂದೈತಿ, ಅವ್ನು ಕೊಟ್ಟಿದ್ದ ಫೋರ್ಸ್ ಇಲ್ಲೈತಿ, ದಿಸ್ ಇಸ್ ಎಫ್. ಅವೇನು ಕೇಳಕತ್ತಾನ, ಇಕ್ವಿಲಿಬ್ರಿಯಂ ಒಳಗೆ ಇರಬೇಕಾದ್ರೆ ಎಫ್ ಎಷ್ಟು ಇರಬೇಕು ಅಂತ ಕೇಳಕತ್ತಾರ ಅವ್ರು. ಹಂಗಾರೆ ನಾವು ಹಿಂಜ್ ಒಳಗಡೆ ಇಕ್ವಿಲಿಬ್ರಿಯಂ ಕಂಡುಹಿಡೋಣ. ದೇರ್ ಫೋರ್ ಇಕ್ವಿಲಿಬ್ರಿಯಂ ಅಟ್ ಹಿಂಜ್, ಹಿಂಜ್ ಅಂದ್ರೆ ಅದನ್ನ ಸಮೇಷನ್ ಆಫ್ ಮೊಮೆಂಟ್ ಅಟ್ ಹಿಂಜ್ ಈಕ್ವಲ್ ಟು 0 ಆಗ್ತದೆ. ಸಮೇಷನ್ ಆಫ್ ಮೊಮೆಂಟ್ ಅಟ್ ಹಿಂಜ್ ಈಕ್ವಲ್ ಟು 0 ಅಂದ್ರೆ ಎಷ್ಟು ಫೋರ್ಸ್ ಅದಾವ, ಎಫ್ ಎಚ್ ಅಂತ ತಗೋ, ಎಫ್ ಎಚ್ ಇಂಟು ವೈ ಡಿಸ್ಟೆನ್ಸ್, ಇದು ಕ್ಲಾಕ್ ವೈಸ್ ಹೊಂಟದ, ಸಾರಿ ಆಂಟಿ ಕ್ಲಾಕ್ ವೈಸ್ ಹೊಂಟದ, ಇದು ಆಂಟಿ ಕ್ಲಾಕ್ ವೈಸ್ ಇಲ್ಲಿ ಮೇಲೆ ಬರ್ತೀನಿ, ಹಿಂಗೆ ಬರ್ತೀನಿ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ಅದ. ನೆಕ್ಸ್ಟ್ ಎಫ್ ವಿ ಅದ, ಎಫ್ ವಿ ಇಂಟು ಎಕ್ಸ್ ಅದ, ಇದು ಕ್ಲಾಕ್ ವೈಸ್ ಹೊಂಟದ, ಇದು ಹೆಂಗೆ ಹೊಂಟದ, ಕ್ಲಾಕ್ ವೈಸ್ ಹೊಂಟದ. ನೆಕ್ಸ್ಟ್ ಎಫ್ ಅದ, ಅದು ಫೋರ್ಸ್ ಬರ್ಕೊ, ಎಫ್ ಇಂಟು ಡಿಸ್ಟೆನ್ಸ್ ಆರ್, ಎಫ್ ಇಂಟು ಆರ್ ಅದ, ಇದು ಯಾವ ಡೈರೆಕ್ಷನ್ ಒಳಗೆ ಹೊಂಟದ, ಇದು ಕ್ಲಾಕ್ ವೈಸ್ ಹೊಂಟದ. ಇವೆಲ್ಲ ಫೋರ್ಸ್ ಈಕ್ವಲ್ ಟು 0 ಮಾಡಬೇಕು. ಈಗ ನೀವು ಸೈನ್ ಅನ್ನು ಬರ್ಕೊ, ಇದನ್ನ ಪ್ಲಸ್ ಪ್ಲಸ್ ಅಂತ ಬರ್ಕೊಂಡಿದ್ರೆ ಇದು ಮೈನಸ್ ತಾನ ಆಗ್ತದೆ. ಓಕೆನಾ? ಓಕೆ, ಇಷ್ಟು ಬರದ ಮೇಲೆ ಇವು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊ, ಆನ್ಸರ್ ತಾನಾಗೆ ಬರ್ತದ. ಓಕೆ, ಬರೀ ಈಗ ರೋ ಜಿ ಹೆಚ್ ಬಾರ್ ಅಂದ್ರೆ ಎಷ್ಟು, ಹೆಚ್ ಬಾರ್ ಅಂತಂದ್ರೆ 1, ಹೆಚ್ ಬಾರ್ ಅಂದ್ರೆ 1 ಇಂಟು ಏರಿಯಾ ಅಂತಂದ್ರೆ 2 ಇಂಟು 1, ಇದು ಮೈನಸ್, ಇದು ಪ್ಲಸ್ ಎಫ್ ವಿ ಅಂತಂದ್ರೆ ಏನು, ರೋ ಜಿ ಪೈ ಡಿ ಅಂದ್ರೆ ಎಷ್ಟು, 2 ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು 2, 4 ಇಂಟು 2 ಇಂಟು 1 ಇಂಟು ಎಕ್ಸ್ ಅಂತಂದ್ರೆ 4, ಆರ್ ಅಂದ್ರೆ 1 ಬೈ 3 ಪೈ, 4r ಬೈ 3 ಪೈ ಮೈನಸ್ ಎಫ್ ಇಂಟು ಆರ್ ಅಂದ್ರೆ 1 ಈಕ್ವಲ್ ಟು 0 ಪ್ಲಸ್ ತಿಳಿತಾ. ಓಕೆ, ಇಷ್ಟರೊಳಗಡೆ ಇದೇನು ಉಳಿತಿದ್ದು, ರೋ ಜಿ ಇಂಟು 2, ಇಲ್ಲೇನೇನಾಯ್ತು ನೋಡು, 2 ಸ್ಕ್ವೇರ್ 4 ಕ್ಯಾನ್ಸಲ್, ನೆಕ್ಸ್ಟ್ 2 1 2 2 ಪೈ ಪೈ ಕ್ಯಾನ್ಸಲ್, ಏನು ಉಳಿತು ಆನ್ಸರ್, ಇಲ್ಲೊಂದು ವೈ ಒಂದು ಬರ್ದಿಲ್ಲಲ್ಲ, ವೈ ಅಂತಂದ್ರೆ ಎಷ್ಟಿದು, 2/3 ಆಫ್ ಸಾರಿ ವೈ ಅಂದ್ರೆ ಬೇರೆ, ಇದು ಇಲ್ಲಿ ವೈ ಅಂದ್ರೆ ಬರ್ದಿಲ್ಲ, ನಾ ಇದಕ್ಕೆ ಇಂಟು ಮಾಡಿಲ್ಲ, ಇಲ್ಲಿ ಮಾಡ್ತೀನಿ ನೋಡಿ. ವೈ ಅಂತಂದ್ರೆ ಏನಿದ್ರ ಅರ್ಥ, ಆರ್ ಮೈನಸ್ ಅಂದ್ರೆ ಇದು 1, ಇದು ಟೋಟಲ್ 1 ಮೈನಸ್ 2/3 ಆಫ್ 1 ಮೈನಸ್ 2/3, ದಿಸ್ ಇಸ್ 1 ಮೈನಸ್ 2/3, 1 ಮೈನಸ್ 2/3, 1 ಮೈನಸ್ 2/3 ಅಂದ್ರೆ ಎಷ್ಟು, 1/3, ದಿಸ್ ಈಸ್ 1/3 ಪ್ಲಸ್ ಇಲ್ಲಿ ಏನೇನು ಉಳಿತು, ರೋ ಜಿ ಇಲ್ಲಿ 2 ಉಳಿದಿತ್ತು, ಇಲ್ಲಿ ಡಿವೈಡ್ ಬೈ 3 ಉಳಿದದ, ಪ್ಲಸ್ ಎಫ್ ಈಕ್ವಲ್ ಟು 0, ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು, therefore ಎಫ್ ಈಕ್ವಲ್ ಟು 0 ಬಂತು. ಹಾಗಾದ್ರೆ ಇದರ ಅರ್ಥ ಏನಂತಂದ್ರೆ, ಸೆಮಿ ಸರ್ಕಲ್ ಗೇಟ್ ಅನ್ನ ನಾವೇನಾದ್ರೂ ಹಿಂಗೆ ಇಟ್ಟಿದ್ವಿ ಅಂದ್ರೆ ಅಟ್ ದಿಸ್ ಪಾಯಿಂಟ್ ಯಾವುದೇ ರೀತಿಯ ಫೋರ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಇದು ತನ್ನಷ್ಟು ತಾನು ಹಾರಿದ ಇದೇನದು ಇಕ್ವಿಲಿಬ್ರಿಯಂ ಒಳಗಡೆ ಇರ್ತದೆ. therefore ಎಫ್ ರಿಕ್ವೈರ್ಡ್ ಅಟ್ ದಿಸ್ ಪಾಯಿಂಟ್ ಇಸ್ 0, ದಟ್ ಈಸ್ ಯುವರ್ ಆನ್ಸರ್, ದಟ್ ಈಸ್ ಯುವರ್ ಆನ್ಸರ್ ಎಷ್ಟು, 0. ಓಕೆನಾ? ಓಕೆ, ಇನ್ನ ಒಂದು ಏನು ಗೊತ್ತಾ, ಈ ಕ್ವಶನ್ಗೆ ಫೋರ್ಸ್ ರಿಕ್ವೈರ್ಡ್ ಅಟ್ ದ ಇಕ್ವಿಲಿಬ್ರಿಯಂ ಆನ್ ದ ಸೆಮಿ ಸಿಲಿಂಡ್ರಿಕಲ್ ಗೇಟ್ ಆಸ್ ಶೋನ್ ಬಿಲೋ ಅಂತ ಕೇಳಿ, ಇದು ಯಾವ ಬರ್ದಾನಲ್ಲ ಇಲ್ಲಿ ಶಾಣೆ ಅದು ನೋಡೋನು, ವಾಟರ್ ಅಂತ ಬರ್ದ. ನಾನು ಅಕಸ್ಮಾತ್ ಇಲ್ಲಿ ಲಿಕ್ವಿಡ್ ಹೆಸರು ಬರ್ದಿರ್ಲಿಲ್ಲ ಅಂದ್ರೆ ಎರಡು ಆಪ್ಷನ್ ಡಿಲೀಟ್ ಮಾಡ್ಬೇಕಂತ ಯೋಚನೆ ಮಾಡಕತ್ತಿದ್ದೆ, ಬಟ್ ಲಿಕ್ವಿಡ್ ಹೆಸರು ಬರ್ದಾನ ಅಂದ್ರೆ ಹಿಂಗ್ ವ್ಯಾಲ್ಯೂ ಬರ್ತಾವು, ಹುಷಾರಾಗಿರ್ಬೇಕು. ಓಕೆನಾ? ಓಕೆ, ರೈಟ್, that is the correct answer. 0 is the correct answer. Next, last question of the day. Okay, ಈ question ನೋಡ್ರಿ, for a body completely submerged, ನೋಡಿ ಈಗ submerged ಕೇಳಾಕತ್ತನ in a fluid, the center of gravity, okay ಅದ್ ಬಿಟ್ಬಿಡು, submerged body stable ಇರ್ಬೇಕಂದ್ರ, ಇಲ್ಲ ಐತ್ ನಾವು, ಸ್ಟೇಬಲ್ ಇರ್ಬೇಕಂದ್ರ ಹೆಂಗಿರ್ಬೇಕು, submerged body stable ಇರ್ಬೇಕಂದ್ರ ಜಿ ಕೆಳಗಿರ್ಬೇಕು, ಬಿ ಮ್ಯಾಲ ಇರ್ಬೇಕಂತ. ಓಕೆ, in fluid the center of gravity G and the center of B are known, the body is considered to be stable equilibrium if
ಸ್ಟೇಬಲ್ ಇಕ್ವಿಲಿಬ್ರಿಯಂ ಇರಬೇಕಂದ್ರೆ ಬಿ ಡಸ್ ನಾಟ್ ಕೋಯಿನ್ಸೈಡ್ ವಿತ್ ದ ಸೆಂಟರ್ ಆಫ್ ಮಾಸ್ ಆಫ್ ಡಿಸ್ಪ್ಲೇಸ್ಡ್ ಫ್ಲೂಯಿಡ್. ಬಿ ಡಸ್ ನಾಟ್ ಕೋಯಿನ್ಸೈಡ್, ಇದು ಸ್ಟೇಟ್ಮೆಂಟ್ ತಪ್ಪು. ಆಸ್ ಪರ್ ಆರ್ಕಿಮಿಡೀಸ್ ಏನೇ ಇರಲಿ, ಅದು ಫ್ಲೋಟಿಂಗ್ ಬಾಡಿ ಇರಲಿ ಸಬ್ಮರ್ಜ್ ಬಾಡಿ ಇರಲಿ, ಬಿ ವಿಲ್ ಕೋಯಿನ್ಸೈಡ್ ವಿತ್ ದ ಸೆಂಟರ್ ಆಫ್ ದ ಮಾಸ್ ಡಿಸ್ಪ್ಲೇಸ್ಡ್ ಫ್ಲೂಯಿಡ್ ಆಗಿರ್ತೈತೆ. ಅದರದ ಡೆಫಿನಿಷನ್, ಅದು ಡೆಫಿನಿಷನ್ ತಪ್ಪು ಹೇಳ್ದಂಗೆ ಆಯ್ತದು. ಜಿ ಕೋಯಿನ್ಸೈಡ್ಸ್ ವಿತ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಡಿಸ್ಪ್ಲೇಸ್ಡ್ ಬಾಡಿ, ಕೋಯಿನ್ಸೈಡ್ ಆಗೋ ಅವಶ್ಯಕತೆ ಇಲ್ಲ. ಬಿ ಲೈಸ್ ಬಿಲೋ ಜಿ, ಬಿ ಲೈಸ್ ಅಬೋ ಜಿ. ಯಾವುದು ಇದು ನೋಡಿ, ಬಿ ಲೈಸ್ ಅಬೋ ಜಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ಸ್ ನೋಡ್ತಾ ಹೋಗೋಣ ಪ್ರತಿದಿನ. ನಾಲೆಜ್ ಜಾಸ್ತಿ ಆಗ್ತದ, ಕನ್ಸಿಸ್ಟೆನ್ಸಿ ಬೆಳೀತದ. ಥ್ಯಾಂಕ್ ಯು.